ಬೆಂಗಳೂರು ಏರ್ಪೋರ್ಟಲ್ಲಿ ಈ ವೆಲ್ಕಮ್ ಬೋರ್ಡ್ ನೋಡಿದಾಗ ಆಗೋ ಖುಷಿ ಇದೆಯಲ್ಲ, ಅದನ್ನ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇವತ್ತು ನನಗೆ ಫ್ಲೈಟಲ್ಲಿ ಹೋಗ್ತಿದ್ದೀನಿ ಅನ್ನೋದಕ್ಕಿಂತ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿನೇ ಜಾಸ್ತಿ ಇತ್ತು. ಆದರೆ ಏರ್ಪೋರ್ಟ್ ರೀಚ್ ಆದ್ಮೇಲೆ ಗೊತ್ತಾಯ್ತು 1.5 ಅವರ್ ಫ್ಲೈಟ್ ಡಿಲೇ ಆಗಿದೆ ಅಂತ. ಹಾಗೋ ಹೀಗೋ ಬುಕ್ಸ್ ಓದ್ಕೊಂಡು ವಾಕ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದೆ. ನಾನು ರಾತ್ರಿ ಬೇಗ ಮಲಗ್ತೀನಿ. 11:30 12 ತನಕ ಎದ್ದಿರೋದು ತುಂಬಾ ಅಪರೂಪ. ಫುಲ್ ಟಯರ್ಡ್ ಆಗಿತ್ತು, ಸಖತ್ ನಿದ್ದೆ ಬರ್ತಿತ್ತು ನನಗೆ. ಬಟ್ ನಮ್ಮ ಮ್ಯಾನೇಜರ್ ಅವ್ರ ವಿಂಡೋ ಸೀಟ್ನ ನನಗೆ ಬಿಟ್ಕೊಟ್ಬಿಟ್ರು. ವಿಂಡೋ ಸೀಟ್ ಅನ್ನೋ ಎಕ್ಸೈಟ್ಮೆಂಟ್ ಬೇರೆ. ಈ ಕಡೆ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ, ಎದ್ದಿರಕ್ಕೂ ಆಗ್ತಿಲ್ಲ. ನಂಗಷ್ಟು ನಿದ್ದೆ ಬರ್ತಿತ್ತು, ಆದ್ರೂ ಪರವಾಗಿಲ್ಲ ಅಂತ ಎದ್ದಿದ್ದಕ್ಕೂ ಒಳ್ಳೆ ವ್ಯೂ ನೋಡಕ್ ಸಿಕ್ತು. ಈ ಲೈಟ್ಸ್ ಎಲ್ಲ ಮಾಯ ಆದ್ಮೇಲೆ ಮೂನ್ ಕಾಣಿಸಕ್ ಶುರು ಆಯ್ತು. ನನಗ್ ಮೂನ್ ನೋಡ್ಕೊಂಡು ಕುತ್ಕೊಳ್ಳೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ನೋಡ್ತಾ ಕೂತಿದ್ದೆ. ಆಮೇಲೆ ಕುಡಿಯಕ್ ಕೋಲ್ಡ್ ಕಾಫಿ, ತಿನ್ನಕ್ ಚಿಪ್ಸ್ ಕೊಟ್ರು. ಇಷ್ಟ ರಾತ್ರಿಲಿ ಯಾರು ಚಿಪ್ಸ್ ತಿಂತಾರೆ ಅನ್ಕೋತಿದ್ದೀರಾ? ಆದ್ರೆ ನಾನ್ ತಿಂತೀನಿ. ಆದ್ರೆ ನಂಗೂ ಪೂರ್ತಿ ಖಾಲಿ ಮಾಡಕ್ ಆಗ್ಲಿಲ್ಲ ಅಷ್ಟೇ. ಬೆಂಗಳೂರು ರೀಚ್ ಆದ್ವಿ. ಆದ್ರೆ ಬೆಂಗಳೂರು ರೀಚ್ ಆದಾಗ ಮಧ್ಯರಾತ್ರಿ 1:30 ಆಗಿತ್ತು. ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ ಹತ್ತೋಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆ.